ನಮಸ್ಕಾರ ವೀಕ್ಷಕರೇ. ಸದ್ಯ ದೇಶದಲ್ಲಿ ಅತ್ಯಂತ ಸೌಂಡ್ ಮಾಡ್ತಾ ಇರೋ ವಿಚಾರ ಅಂದ್ರೆ ಅದು ಯುಜಿಸಿ. ಮೋದಿ ಸರ್ಕಾರದ ಈ ನಿಯಮದ ಬಗ್ಗೆ ಪರ ಅನ್ನೋದಕ್ಕಿಂತ ಹೆಚ್ಚಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ. ನಮ್ಮ ಚಾನೆಲ್ ವೀಕ್ಷಕರು ಕೂಡ ಈ ಬಗ್ಗೆ ಒಂದು ವಿಡಿಯೋ ಮಾಡಿ ಅನ್ನೋದನ್ನ ಮೆನ್ಷನ್ ಮಾಡ್ತಾ ಬಂದಿದ್ರಿ. ಸದ್ಯ ಸುಪ್ರೀಂ ಕೋರ್ಟ್ ಹೊಸ ಯುಜಿಸಿ ನಿಯಮಗಳಿಗೆ ತಡೆ ತಂದಿದೆ. ಆದ್ರೆ ಈ ವಿಚಾರದ ಕುರಿತಂತೆ ಒಂದಷ್ಟು ಅಧ್ಯಯನ ಮಾಡುವಾಗ ಯಾಕೆ ಇದು ವಿವಾದಕ್ಕೆ ದಾರಿ ಮಾಡಿ ಕೊಟ್ಟಿದೆ ಅನ್ನೋದಕ್ಕೆ ಉತ್ತರ ಸಿಗ್ತಾ ಇದೆ. ಇಲ್ಲಿ ಅಚ್ಚರಿ ಪಡುವಂತಹ ಹಲವು ಅಂಶಗಳಿದ್ದು ಅದರಲ್ಲಿ ಪ್ರಮುಖವಾಗಿರೋದು ಬಿಜೆಪಿಯ ಯೂತ್ ವಿಂಗ್ ಎಬಿವಿಪಿ ಕೂಡ ಈ ನಿಯಮದ ವಿರುದ್ಧ ದನಿ ಏರಿಸಿರೋದು. ಹಾಗೆ ಬಿಜೆಪಿಯನ್ನ ಸೋಲಿಸೋದೇ ನಮ್ಮ ಗುರಿ ಅಂತ ಹೇಳೋ ನಾಯಕರೆಲ್ಲ ಈ ನಿಯಮದ ಪರವಾಗಿ ನಿಂತಿರೋದು. ಈ ಮಟ್ಟಕ್ಕೆ ಮೋದಿ ಸರ್ಕಾರ ಹೋಗುವಾಗ ನಿಯಮ ಮಾಡಿದವರು ಯೋಚಿಸ್ತಿಲ್ವಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಆದ್ರೆ ಈ ನಿಯಮದಲ್ಲಿ ಯಾರಿಗೂ ಅನ್ಯಾಯ ಆಗೋದಿಲ್ಲ ಅನ್ನೋದನ್ನು ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಲ್ಲಿ ಅತ್ಯಂತ ಮುಖ್ಯವಾದ ಟಾಪಿಕ್ ಅಂದ್ರೆ ಅದು ಜಾತಿ. ನನ್ನ ಜಾತಿ ದೊಡ್ಡದು ಅಂತ ಯಾವುದೋ ಒಂದು ಗುಂಪು ಹೇಳಿಕೊಳ್ತು ಅಂತ ಅಂದ್ಕೊಳ್ಳಿ. ಆ ಮಾತಿನಿಂದ ಅವರಿಗೆ ಏನ್ ಲಾಭ ಆಯ್ತು? ಅವರ ಜಾತಿಯವರೆಲ್ಲ ಬಡತನದಿಂದ ಮುಕ್ತರಾದ್ರ? ಅವರ ಜಾತಿಯ ಎಲ್ಲರ ಜೀವನ ಸುಧಾರಿಸ್ತಾ? ಅವರ ಜಾತಿಯ ಎಲ್ಲರೂ ಸಾಧಕರಾಗಿ ಬಿಟ್ರ ಅನ್ನೋದಕ್ಕೆ ಮಾತ್ರ ಉತ್ತರ ಸಿಗೋದಿಲ್ಲ. ಆದ್ರೂ ಕೂಡ ಎಲ್ಲರಿಗೂ ನಮ್ಮ ಜಾತಿ ಅನ್ನೋದು ಒಂದು ಪ್ರತಿಷ್ಠೆ ಆಗಿದೆ. ಸರಿ, ಅವರವರ ಜಾತಿ ಅವರವರಿಗೆ ಹೆಮ್ಮೆ, ತಪ್ಪೇನೂ ಇಲ್ಲ. ಆದ್ರೆ ಮನೆಯೊಳಗೆ ಇರಬೇಕಾದ ಜಾತಿ ಸಮಾಜಕ್ಕೆ ಕಾಲಿಟ್ರೆ ಏನಾಗುತ್ತೆ ಅನ್ನೋದೇ ಇವತ್ತು ಭಾರತ ಅನುಭವಿಸ್ತಾ ಇರೋ ಬೇರೆ ಬೇರೆ ಸಮಸ್ಯೆಗಳ ಮೂಲ. ಸಮಾನತೆ ತರೋ ಸಲುವಾಗಿ ಅದೆಷ್ಟೇ ಕ್ರಾಂತಿಕಾರಿ ನಿಲುವುಗಳನ್ನ ತೆಗೆದುಕೊಂಡ್ರು ಅದರ ಆಶಯ ಈಡೇರದೆ ಒಬ್ಬರಲ್ಲದೆ ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಆರೋಪ ಇದೆ. ಈಗ ಯುಜಿಸಿ ಹೊಸ ನಿಯಮ ಮೇಲ್ವರ್ಗದವರ ಟಾರ್ಗೆಟ್ ಅನ್ನೋದೇ ಈ ವಿವಾದದ ಹೆಡ್ಲೈನ್. ಯಾಕೆ ಇದು ಹೀಗಾಯ್ತು ಅಂದ್ರೆ ಹೊಸ ನಿಯಮದಲ್ಲಿರೋ ಒಂದಷ್ಟು ಅಂಶಗಳ ಕಡೆಗೆ ನೋಡ್ಬೇಕಾಗುತ್ತೆ. 2012ರ ಯುಜಿಸಿ ರೂಲ್ಸ್ ಬರೋದಕ್ಕೆ ರೋಹಿತ್ ವೇಮುಲಾ ಹಾಗೆ ಕ್ಯಾಂಪಸ್ನಲ್ಲಿ ಜಾತಿ ನಿಂದನೆಯಿಂದ ಸಾವಾಯ್ತು ಅನ್ನೋ ಆರೋಪಗಳ ಪ್ರಕರಣಗಳು ಕಾರಣವಾಗಿತ್ತು. ತಾರತಮ್ಯಗಳಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ಈ ನಿಯಮಗಳು ಬಂದ್ವು. ಈಗ ಅದೇ 2012ರ ನಿಯಮವನ್ನ ಅಪ್ಗ್ರೇಡ್ ಮಾಡಿ ಇನ್ನಷ್ಟು ಪರಿಣಾಮಕಾರಿ ಮಾಡಿದ್ದೀವಿ ಅನ್ನೋದನ್ನ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಆದರೆ ಇದರ ಸೈಡ್ ಎಫೆಕ್ಟ್ ಈಗ ದೊಡ್ಡದಾಗ್ತಾ ಇದೆ. ಅರೆ, ತಾರತಮ್ಯ ತಪ್ಪಿಸೋದಕ್ಕೆ ನಿಯಮವನ್ನ ಕಠಿಣ ಮಾಡಿದ್ರೆ ಅಸಮಾಧಾನ ಯಾಕೆ ಅನ್ನೋ ಪ್ರಶ್ನೆ ಮೂಡೋದು ಸಹಜ. ಆದರೆ ಜಾತಿ ಆಧಾರದಲ್ಲಿ ವಿದ್ಯಾರ್ಥಿಗಳನ್ನ ರಕ್ಷಿಸೋ ಹೊತ್ತಲ್ಲಿ ಇದು ಉಳಿದವರಿಗೆ ಮಾರಕವಾಗ್ತಾ ಇದೆ ಅನ್ನೋದಕ್ಕೆ ವಿದ್ಯಾರ್ಥಿಗಳು ಈಗ ದನಿ ಏರಿಸ್ತಾ ಇರೋದು. ಆ ನಿಯಮ ಯಾವುದು ಅನ್ನೋದನ್ನ ಹೇಳ್ತೀವಿ. ಹೊಸ ನಿಯಮದ ಪ್ರಕಾರ ಪ್ರತಿ ವಿಶ್ವವಿದ್ಯಾಲಯದಲ್ಲೂ ವಿವಿಧ ರೀತಿಯ ಈಕ್ವಿಟಿ ಸ್ಕ್ವಾಡ್ಗಳನ್ನ ಕಡ್ಡಾಯಗೊಳಿಸಲಾಗಿದೆ. ಏನಿದು ಸ್ಕ್ವಾಡ್ ಅಂದ್ರೆ, ಯಾವುದೇ ವಿದ್ಯಾರ್ಥಿಗಳಿಗೆ ಜಾತಿ ನಿಂದನೆ ಅಂತ ಸಮಸ್ಯೆ ಆದ್ರೆ ಅವರು ಈ ಸ್ಕ್ವಾಡ್ಗೆ ಕಂಪ್ಲೇಂಟ್ ಕೊಟ್ಟು ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಬೇಕು. ಅಲ್ಲದೆ ವಿದ್ಯಾರ್ಥಿಗಳನ್ನ ವಾಚ್ ಮಾಡೋದಕ್ಕೂ ಮಾರ್ಷಲ್ಗಳ ರೀತಿಯಲ್ಲಿ ಕೆಲವರನ್ನ ಅಲಾಟ್ ಮಾಡಿರಲಾಗುತ್ತೆ. ಎಲ್ಲಿ ಏನೇ ಸಮಸ್ಯೆ ಆದ್ರೂ ತಕ್ಷಣವೇ ಕಂಪ್ಲೇಂಟ್ ಕೊಡಬೇಕು. 7 ದಿನಗಳಲ್ಲಿ ಅದನ್ನ ಬಗೆಹರಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಲಾಗುತ್ತೆ. ಇಲ್ಲಿಯ ತನಕ ಎಲ್ಲವೂ ಚೆನ್ನಾಗೇ ಇತ್ತು. ಆದ್ರೆ ಕಾಂಟ್ರವರ್ಸಿಗೆ ದಾರಿ ಮಾಡಿಕೊಟ್ಟಿರೋದು ಈ ಕಮಿಟಿಯಲ್ಲಿ SC ST OBC ಅಲ್ಪಸಂಖ್ಯಾತ ಸಮುದಾಯದ ಸದಸ್ಯರು ಹಾಗೂ ಮಹಿಳೆಯರು ಕಡ್ಡಾಯವಾಗಿ ಇರಬೇಕು ಅನ್ನೋದನ್ನ ಉಲ್ಲೇಖಿಸಲಾಗಿದೆ. ಆದ್ರೆ ಮೇಲ್ವರ್ಗದವರನ್ನ ಇರಿಸಿ ಅನ್ನೋದನ್ನ ನಿಯಮದಲ್ಲಿ ಸೇರಿಸಿಲ್ಲ. ಉಳಿದೆಲ್ಲಾ ಸಮುದಾಯದವರಿಗೆ ಸಮಸ್ಯೆ ಆಗದಂತೆ ತಡೆಯುವ ಪ್ರಯತ್ನ ಮಾಡ್ತೀರಿ. ಸರಿ, ನಾವೇನು ತಪ್ಪು ಮಾಡಿದ್ವಿ? ನಮ್ಮ ಮೇಲೆ ದೌರ್ಜನ್ಯಗಳಾದ್ರೆ ಹೇಳೋರು ಕೇಳೋರು ಯಾರು ಇಲ್ವಾ? ನಾವು ಟೇಕನ್ ಫಾರ್ ಗ್ರಾಂಟೆಡ್ ಕನಿಷ್ಠ ಮನುಷ್ಯತ್ವ ಬೇಡವಾ ಅನ್ನೋದು ಜನರಲ್ ಕ್ಯಾಟಗರಿಯವರ ಪ್ರಶ್ನೆ. ಇದು ಇನ್ನೊಂದು ಹಂತ ಹೋಗೋದಕ್ಕೆ ಇನ್ನೂ ಒಂದು ನಿಯಮ ಕಾರಣ ಆಗಿದೆ. ಅದೇನಂದ್ರೆ 2012ರಲ್ಲಿ ಜಾತಿ ತಾರತಮ್ಯ ಅನ್ನೋದಕ್ಕೆ ಮೀನಿಂಗ್ ಬೇರೆ ಇತ್ತು. ಅದಕ್ಕಿಂತ ವಿಭಿನ್ನವಾದ ರೀತಿಯಲ್ಲಿ ಜಾತಿ ತಾರತಮ್ಯವನ್ನ ಇಲ್ಲಿ ಹೇಳಲಾಗಿದೆ. ಇದರ ಪ್ರಕಾರ ಕೇವಲ SC ST ಹಾಗೂ OBC ಸಮುದಾಯದವರ ಮೇಲೆ ನಡೆಯೋದು ಮಾತ್ರ ಜಾತಿ ತಾರತಮ್ಯ ಎಂದಿದ್ದಾರೆ. ಯಾಕೆ ಮೇಲ್ವರ್ಗದವರನ್ನ ಇಲ್ಲಿ ಉಲ್ಲೇಖಿಸಿಲ್ಲ ಅನ್ನೋದು ಈಗ ಎದ್ದಿರೋ ಪ್ರಶ್ನೆ. ಅದರ ಜೊತೆಗೆ ಈ ಹೊಸ ನಿಯಮದಲ್ಲಿ ಎಲ್ಲಿಯೂ ಜನರಲ್ ಕ್ಯಾಟಗರಿಯವರಿಗೆ ದೂರು ನೀಡೋದಕ್ಕೆ ಅವಕಾಶವೇ ಕೊಟ್ಟಿಲ್ಲ. ಇದಕ್ಕಿಂತ ಆತಂಕ ಹುಟ್ಟಿಸ್ತಾ ಇರೋದು ಸುಳ್ಳು ದೂರಿಗೆ ಶಿಕ್ಷೆ ಇಲ್ಲ ಅನ್ನೋದು. ಈ ಹಿಂದೆ ಬಂದಿದ್ದ ಡ್ರಾಫ್ಟ್ ನಲ್ಲಿ ಸುಳ್ಳು ದೂರು ನೀಡಿದ್ರೆ ಅದಕ್ಕೆ ಶಿಕ್ಷೆ ಅನ್ನೋದನ್ನ ಉಲ್ಲೇಖಿಸಿದ್ರು. ಆದ್ರೆ ಫೈನಲ್ ರೂಲ್ಸ್ ನಲ್ಲಿ ಅದನ್ನ ಹೇಳೇ ಇಲ್ಲ. ಮೊದಲೇ 7 ದಿನಗಳಲ್ಲಿ ಕಂಪ್ಲೇಂಟ್ ತಗೊಳ್ಬೇಕು, 15 ದಿನದಲ್ಲಿ ಶಿಕ್ಷೆ ಆಗ್ಬೇಕು ಅಂತ ಇದೆ. ವೈಯಕ್ತಿಕ ಸೈಡಿನಿಂದ ಯಾರಾದ್ರೂ ಸುಳ್ಳು ದೂರು ಕೊಟ್ರೆ ಆ ವಿದ್ಯಾರ್ಥಿಯ ಭವಿಷ್ಯ ಏನಾಗ್ಬೇಕು ಅನ್ನೋ ಪ್ರಶ್ನೆ ಎದ್ದಿದೆ. ಅಷ್ಟೇ ಅಲ್ಲ, ಇದರ ಸೈಡ್ ಎಫೆಕ್ಟ್ ಇಲ್ಲಿಗೆ ನಿಲ್ಲೋದಿಲ್ಲ. ಕ್ಯಾಂಪಸ್ ಎಲೆಕ್ಷನ್ ವಿಚಾರದಲ್ಲೋ, ಪ್ರೀತಿ ಪ್ರೇಮದ ವಿಚಾರದಲ್ಲೋ, ಇನ್ಯಾವುದಾದ್ರೂ ಸಿಲ್ಲಿ ವಿಚಾರದಲ್ಲಿ ಸುಳ್ಳು ಆರೋಪ ಮಾಡಿದ್ರೂ ಜನರಲ್ ಕ್ಯಾಟಗರಿಯವರಿಗೆ ಶಿಕ್ಷೆ ಆಗುತ್ತೆ. ಮುಂದೊಂದು ದಿನ ಈ ಆರೋಪ ಸುಳ್ಳು ಅನ್ನೋದು ಗೊತ್ತಾದ್ರೂ ಆರೋಪ ಮಾಡಿದವನಿಗೆ ಯಾವುದೇ ಶಿಕ್ಷೆ ಆಗೋದಿಲ್ಲ ಅನ್ನೋದು ವಿದ್ಯಾರ್ಥಿಗಳನ್ನ ಆತಂಕಕ್ಕೆ ದೂಡಿದೆ. ಇನ್ನು ವಿಶ್ವವಿದ್ಯಾಲಯ ಹಾಗೂ ಕಾಲೇಜುಗಳಿಗೂ ಇದು ಆತಂಕ ತರಿಸ್ತಾ ಇದೆ. ಕಾರಣ ಏನಂದ್ರೆ, ಈ ಹಿಂದಿನ ನಿಯಮದಲ್ಲಿ ಕೆಲವೊಂದನ್ನ ಕಡ್ಡಾಯ ಮಾಡಿರ್ಲಿಲ್ಲ.
ಈಗ ಎಲ್ಲವೂ ಹೈ ಸ್ಪೀಡ್ ನಲ್ಲಿ ಕಡ್ಡಾಯವಾಗಿ ಆಗಲೇಬೇಕು ಅಂದಿದ್ದಾರೆ. ಅಲ್ಲದೆ ಒಂದು ವೇಳೆ ತಪ್ಪಿದಲ್ಲಿ ಯೂನಿವರ್ಸಿಟಿಗೆ ನೀಡ್ತಾ ಇರೋ ಅನುದಾನದಲ್ಲಿ ಕಡಿತಗೊಳಿಸಲಾಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಇದನ್ನ ಇಂಪ್ಲಿಮೆಂಟ್ ಮಾಡದೇ ಇದ್ರೆ ಎಲ್ಲಿ ಅನುದಾನಕ್ಕೆ ಕುತ್ತು ಬರುತ್ತೋ ಅಂತ ವಿವಿ ಮುಖ್ಯಸ್ಥರು ಕೂಡ ಇದರಲ್ಲಿ ಹೈಪರ್ ಆಕ್ಟಿವ್ ಆಗ್ತಾರೆ. ಆಗ ಇದರಿಂದ ಸಮಸ್ಯೆ ಯಾರಿಗೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಆದ್ರೆ ಸಿವಿಲ್ ಸರ್ವೆಂಟ್ ಹಾಗೂ ಯುಪಿಎಸ್ಸಿ ಕೋಚ್ ವಿಕಾಸ್ ದಿವ್ಯಕೀರ್ತಿ ಬೇರೆ ರೀತಿಯ ವ್ಯಾಖ್ಯಾನ ಮಾಡಿದ್ದಾರೆ. ಅವರು ಹೇಳೋ ಪ್ರಕಾರ 2012ರ ರೂಲ್ಸ್ಗಿಂತಲೂ ಇದು ತುಂಬಾ ಬೆಟರ್ ಆಗಿದ್ದು ಇಲ್ಲಿ ಯಾರಿಗೂ ತೊಂದರೆ ಆಗೋದಿಲ್ಲ ಅನ್ನೋದನ್ನ ಹೇಳ್ತಾರೆ. ಯಾವ ಕಾರಣಕ್ಕೆ ವಿದ್ಯಾರ್ಥಿಗಳು ವಿರೋಧಿಸ್ತಾ ಇದ್ದಾರೋ ಅದಕ್ಕೆ ಕ್ಲಾರಿಟಿ ಕೊಡೋ ಅವರು ಇಲ್ಲಿ ಅವಮಾನ ಅನ್ನೋದು ಒಬ್ಬ ವ್ಯಕ್ತಿಯ ಫೀಲಿಂಗ್ ಆಗಿರಬಾರ್ದು, ಆಕ್ಷನ್ ಆಗಿರ್ಬೇಕು ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಅನ್ನೋದನ್ನ ಅವರು ತೋರಿಸ್ತಾರೆ. ಅಂದ್ರೆ ಸುಮ್ಮನೆ ಯಾರೋ ಒಬ್ಬ ಹೋಗಿ ನನಗೆ ಇಂಥವನಿಂದ ಅವಮಾನ ಆಗಿದೆ ಅಂತ ಅನ್ನಿಸಿದೆ ಅಂತ ಹೇಳಿದ್ರೆ ಅದನ್ನ ಪರಿಗಣಿಸೋದಿಲ್ಲ. ಬದಲಾಗಿ ಆತ ಯಾವ ರೀತಿಯಲ್ಲಿ ಅವಮಾನ ಮಾಡಿದ, ಅದು ಅವಮಾನ ಹೌದಾ, ಅದು ನಿಜಕ್ಕೂ ಬೇಸರ ತರಿಸುವಂತದ್ದ ಅನ್ನೋದನ್ನ ಪರಿಗಣಿಸೋದಕ್ಕೆ ಸ್ಪೇಸ್ ಇದೆ ಅನ್ನೋದನ್ನ ಇವರು ಹೇಳ್ತಿದ್ದಾರೆ. ಅಲ್ಲದೆ ಈಗ ಆಗ್ತಾ ಇರೋದು ವ್ಯವಸ್ಥಿತ ಹೋರಾಟ, ಇದರ ಹಿಂದೆ ಯಾರದ್ದು ಕೈವಾಡ ಇದೆ ಅನ್ನೋದನ್ನು ಕೂಡ ಅವರು ಹೇಳ್ತಾರೆ. ಇನ್ನು ರಾಜಕೀಯ ಬೆಳವಣಿಗೆಗಳನ್ನ ನೋಡಿದ್ರೆ ಸರ್ಕಾರದ ಮೇಲೆ ಬಂದಿರೋ ಆರೋಪವನ್ನ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಳ್ಳಿ ಹಾಕಿದ್ದು ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನಾವು ನೋಡಿಕೊಳ್ತೀವಿ, ನಮ್ಮ ನಿಯಮಗಳು ರಕ್ಷಣಾತ್ಮಕವಾಗಿವೆ, ನೆಗೆಟಿವ್ ಹರಡಿಸಬೇಡಿ ಅಂತಿದ್ದಾರೆ. ಆದ್ರೆ ಇನ್ನೊಂದು ದಿಕ್ಕಲ್ಲಿ ಮೋದಿ ಅಂದ್ರೆ ಬಿಜೆಪಿ ಅಂದ್ರೆ ನಿದ್ದೆಯಲ್ಲೂ ಕೆಂಡ ಕಾರ್ತಾ ಇದ್ದವರಲ್ಲ, ಇದು ಬಹಳ ಒಳ್ಳೆ ನಿಯಮ ಅಂತಿದ್ದಾರೆ. ತಮಿಳುನಾಡು ಸಿಎಂ ಸ್ಟಾಲಿನ್ ಹೊಸ ಯುಜಿಸಿ ನಿಯಮವನ್ನ ಸ್ವಾಗತಿಸಿ ಪ್ರಶಂಸಿಸಿದ್ದಾರೆ. ಅಲ್ಲದೆ ಇದರ ವಿರುದ್ಧ ಹೋರಾಟ ಮಾಡ್ತಾ ಇರುವುದನ್ನ ಖಂಡಿಸಿ ಪ್ರತಿಗಾಮಿ ಮನಸ್ಥಿತಿಯ ಹೋರಾಟ ಅಂತ ಬಣ್ಣಿಸಿದ್ದಾರೆ. ಆದ್ರೆ ಇಲ್ಲಿ ಉತ್ತರ ಸಿಗಬೇಕಾಗಿರೋ ಪ್ರಶ್ನೆ ಏನಂದ್ರೆ, ಎಲ್ಲರನ್ನೂ ರಕ್ಷಿಸೋ ಉದ್ದೇಶ ಇದ್ರೆ ಎಲ್ಲಾ ಸಮುದಾಯದವರನ್ನು ಕಮಿಟಿಯಲ್ಲಿ ಸೇರಿಸಿ, ಇಲ್ಲ ಕೊನೆ ಪಕ್ಷ ಇದು ದುರುಪಯೋಗ ಆಗದಂತೆ ಸರಿಯಾಗಿ ನಿಯಮವನ್ನ ತನ್ನಿ. ಇದ್ಯಾವುದು ಮಾಡದೇ ಇದ್ರೆ ನಮ್ಮ ಕತೆ ಏನು ಅನ್ನೋದು ಜನರಲ್ ಕ್ಯಾಟಗರಿ ಅವರ ಪ್ರಶ್ನೆ. ಇದಕ್ಕೆ ಸರ್ಕಾರ ಉತ್ತರಿಸಬೇಕಿದೆ. ಈಗ ಇದೆಲ್ಲದರಿಂದ ಆಚೆಗೆ ವಾಸ್ತವಕ್ಕೆ ಬಂದು ನೋಡಿದ್ರೆ ಇಂಥ ನಿಯಮಗಳಿಂದ ವಿದ್ಯಾರ್ಥಿಗಳ ರಕ್ಷಣೆ ಆಗೋದಿಲ್ಲ, ಬದಲಿಗೆ ಇನ್ನೂ ದೊಡ್ಡ ಜಾತಿ ಕಂದಕವನ್ನ ತಂದಂತಾಗುತ್ತೆ. ಯಾಕಂದ್ರೆ ನಾವು ಶಾಲೆ ಕಾಲೇಜಿಗೆ ಹೋಗುವಾಗ ಯಾರ ಜಾತಿಯನ್ನು ಕೇಳದೆ ಹೆಗಲ ಮೇಲೆ ಕೈ ಹಾಕ್ತಾ ಇದ್ವಿ. ಆದ್ರೆ ಇನ್ನು ಮುಂದೆ ಆಯಾ ಜಾತಿಯವರನ್ನ ಮಾತ್ರ ಸ್ನೇಹಿತರನ್ನ ಮಾಡಿಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಬೇರೆ ಜಾತಿಯವರು ಅಂದ್ರೆ ವೈರಿಗಳು ಅನ್ನೋ ಮನೋಭಾವವನ್ನ ಬೆಳೆಸಿಕೊಳ್ಳೋ ವ್ಯವಸ್ಥೆ ನಿರ್ಮಾಣ ಆಗುತ್ತೆ. ಟೋಟಲ್ ಆಗಿ ಕಾಲೇಜ್ ಹಾಗೂ ವಿಶ್ವವಿದ್ಯಾಲಯಗಳು ಇರೋದು ಓದೋದಕ್ಕೂ ಅಥವಾ ಇನ್ಯಾವುದಕ್ಕೂ ಅನ್ನೋದೇ ವಿದ್ಯಾರ್ಥಿಗಳಿಗೆ ಮರೆತು ಹೋಗೋ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಇದು ದಾರಿ ಮಾಡಿ ಕೊಡ್ತಾ ಇದೆ. ಯಾವುದೇ ಸಮುದಾಯದ ಯಾವುದೇ ವಿದ್ಯಾರ್ಥಿಗೂ ಜಾತಿ ಹೆಸರಲ್ಲಿ ಅವಮಾನ ಆದ್ರೆ ಅದು ಅಕ್ಷಮ್ಯ ಅಪರಾಧ. ಈ ರೀತಿ ಆಗ್ಬಾರ್ದು ಅಂದ್ರೆ ಮೊದಲು ಯಾವ ವಿದ್ಯಾರ್ಥಿಯ ಜಾತಿಯು ರಿವೀಲ್ ಆಗದಂತೆ ನೋಡ್ಕೊಳ್ಬೇಕು. ಮಕ್ಕಳನ್ನ ಶಾಲೆ ಅಥವಾ ಕಾಲೇಜಿಗೆ ಕಳಿಸೋ ಪೋಷಕರು ಓದೋದಷ್ಟೇ ನಿನ್ನ ಕೆಲಸ ಅಂತಿದ್ರು, ಓದದೇ ಇದ್ರೆ ಅಂಡಿಗೆ ಒದ್ದು ಬುದ್ಧಿ ಹೇಳ್ತಾ ಇದ್ರು. ಆದ್ರೆ ಈಗ ಕಾಲವು ಬದಲಾಗಿದೆ, ಆದ್ಯತೆಗಳು ಬದಲಾಗಿದೆ, ಯೋಚನೆಗಳು ಬದಲಾಗಿದೆ. ಎಲ್ಲದರಲ್ಲೂ ರಾಜಕೀಯ ಹೊಕ್ಕಿ ಎಲ್ಲವನ್ನು ಹಾಳು ಮಾಡ್ತಾ ಇದೆ. ವಿದ್ಯಾರ್ಥಿಗಳ ರಕ್ಷಣೆ ಅನ್ನೋದು ಆದ್ಯತೆಯ ಕೆಲಸ, ಆದ್ರೆ ಒಬ್ಬರ ರಕ್ಷಣೆ ಇನ್ನೊಬ್ಬರಿಗೆ ಪ್ರಾಣ ಸಂಕಟ ಆಗದಿರಲಿ ಅನ್ನೋದು ಹೋರಾಟಗಾರರ ಆಗ್ರಹ. ಅಂಥದ್ದೇನೂ ಆಗಲ್ಲ, ನಾವಿದ್ದೇವೆ ಅನ್ನೋದು ಸರ್ಕಾರದ ವಾದ. ನೀವು ಇಷ್ಟು ವರ್ಷ ಮಾಡಿದ್ರಲ್ಲಿ ಇದೊಂದೇ ಒಳ್ಳೆ ಕೆಲಸ ಅನ್ನೋದು ವಿಪಕ್ಷಗಳ ಅನಿಸಿಕೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.